ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹೋದ ಸಂಚಿಕೆಯಲ್ಲಿ ದೃಷ್ಟಿದೋಷದ ಬಗ್ಗೆ ನಾನು ಸ್ವಲ್ಪ ವಿಚಾರ ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ದೃಷ್ಟಿದೋಷದ ಬಗ್ಗೆ ವಿಚಾರಣೆ ಮಾಡೋಣ. ಆಹಾರ ತಿನ್ನುವಾಗ ಈ ದೃಷ್ಟಿದೋಷ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಫಂಕ್ಷನ್ಗಳಾದಾಗ ನಮ್ಮ ಮನೆಗೆ ಬಂದಿರೋ ಅತಿಥಿಗಳಿಗೆ ಫಸ್ಟ್ ನಾವು ಆಹಾರ ಕೊಟ್ಟು ನಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರೋ ಕೆಲಸಗಾರರಿಗೆಲ್ಲ ಫಸ್ಟು ಊಟ ಹಾಕಿ ನಂತರ ಊಟ ಮಾಡಬೇಕು. ಇದೇ ಸಾಕಷ್ಟು ನಮ್ಮ ಗ್ರಂಥಗಳಲ್ಲಿ ತಿಳಿಸ್ಕೊಡೋದು ವಿಚಾರ. ರಾಜನಾಗಿರೋನು ಹಳೆ ಕಾಲದಲ್ಲಿ ಫಸ್ಟು ಎಲ್ಲ ಪಶುಗಳಿಗೆ ಆಹಾರ ಕೊಡಬೇಕು, ಪ್ರಜೆಗಳೆಲ್ಲ ಆಹಾರ ತಿನ್ನಬೇಕು, ಅವರ ಕೆಲಸಗಾರರೆಲ್ಲ ಆಹಾರ ತಿಂದು ಕೊನೆಗೆ ರಾಜರು ಆಹಾರ ತಿಂತಾಯಿದ್ರು. ಆಹಾರ ಮಾಡಿ ಬಡಿಸೋರು ಅದು ನಂತರ ಊಟ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕಂದರೆ ಯಾರ್ಯಾರಿಗೆ ಏನೇನು ಆಹಾರ ಬೇಗ ತಲುಪಬೇಕೋ ಅವ್ರಿಗೆ ಫಸ್ಟ್ ತಲುಪಿಸ್ಬೇಕು, ನಂತರ ಆಹಾರ ಸೇವನೆ ಮಾಡಬೇಕು. ಈಗ ಯಾರ್ಯಾರು ನೀವು ತಿನ್ನೋ ಆಹಾರ ನೋಡಬಹುದು, ಅವ್ರು ನೋಡಿದ್ರೆ ನಿಮ್ಗೆ ಒಳ್ಳೆಯದಾಗತ್ತೆ, ಶುಭ ಚಿಹ್ನೆಗಳು. ಇವು ದೃಷ್ಟಿದೋಷಗಳಲ್ಲ. ಮೊದಲನೇದು, ಯಾರು ಅಡುಗೆ ಮಾಡಿದ್ರೋ ಅವರು ನೀವು ತಿನ್ನೋದು ನೋಡಿದ್ರೆ ನಿಮಗೆ ಒಳ್ಳೆಯದು. ಅವನು ಅಡುಗೆ ಭಟ್ಟ ಪಾಪ ಅಷ್ಟೆಲ್ಲ ಮಾಡಿರ್ತಾರೆ, ತಾಯಿ ಅಡುಗೆ ಎಲ್ಲ ಅಷ್ಟು ಮಾಡಿದಾರೆ, ಓ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿ ತಿಂತಾ ಇದ್ದಾರೆ. ಸೊ ಈ ವಿಚಾರ, ಅಡುಗೆ ಭಟ್ರು ಮಾಡಿರೋರು ಓಹೋ ಚೆನ್ನಾಗಿ ತಿನ್ನಲಿ, ನಾನು ಮಾಡಿರೋದು ಇದು ಅನ್ನೋದೊಂದು, ಇದು ಒಂದು ಒಳ್ಳೆ ದೃಷ್ಟಿ. ಮತ್ತೊಂದು ದೃಷ್ಟಿ ತಾಯಿಯ ದೃಷ್ಟಿ. ಆಹಾರ ತಿನ್ನುವಾಗ ತಾಯಿ ಮುಂದೆ ತಿನ್ನಬೇಕು. ಯಾತಕ್ಕಂದರೆ ಇದು ನನ್ನ ಕೂಸು, ಇದು ನನ್ನ ಮಗು, ಅದಕ್ಕೆ ಒಳ್ಳೆಯದಾಗಲಿ, ಚೆನ್ನಾಗಿ ಊಟ ಮಾಡಲಿ, ಚೆನ್ನಾಗಿ ಅದರ ದೇಹ ಬೆಳೀಲಿ, ಚೆನ್ನಾಗಿ ಪೋಷಣೆ ಆಗಲಿ, ಆಯುಷ್ ಚೆನ್ನಾಗಿರಲಿ, ಬುದ್ಧಿ ಶಕ್ತಿ ಎಲ್ಲ ಚೆನ್ನಾಗಿರಲಿ ಅಂತ ಈ ತಾಯಿ ಮಗುಗೆ ಸದಾ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಆ ತಾಯಿ ಮುಂದೆ ಆಹಾರ ಸೇವನೆ ಮಾಡೋದ್ರಿಂದ ಆ ಮಗುಗೆ ಒಳ್ಳೆಯದು. ಸೊ ಮಕ್ಕಳು ಊಟ ಮಾಡುವಾಗ ತಾಯಿ ಕೂತ್ಕೊಂಡಿರ್ಬೇಕು. ಮೂರನೇ ವ್ಯಕ್ತಿ ಆಹಾರ ತಿನ್ನೋದು ನೋಡಬೇಕಾಗಿರೋದು ಆಯುರ್ವೇದ ಏನು ಹೇಳುತ್ತೆ ಅಂದರೆ ತಂದೆ. ಈಗಿನ ಕಾಲದಲ್ಲಿ ತಂದೆಯವರು ಆಫೀಸಲ್ಲಿ ತುಂಬ ಇರ್ತಾರೆ, ತಾಯಿಗಳು ಆಫೀಸಲ್ಲೇ ಇರ್ತಾರೆ ಬ್ಯುಸಿಯಾಗಿ. ಆದರೆ ಅವ್ರ ಮಕ್ಕಳು ತಿನ್ನೋವಾಗ ಅದನ್ನು ಕೂತ್ಕೊಂಡು ನೋಡಿ. ನೀವು ಕೊಡೋ ಆಹಾರ ಮಾತ್ರ ನಿಮ್ಮ ದೃಷ್ಟಿ ಅಂತ ಕರೆಯಲ್ಲ ಇದಕ್ಕೆ. ಏನಂದರೆ ನಿಮ್ಮದು ಆಶೀರ್ವಾದಗಳು ಆ ಮಗುಗೆ ಇನ್ನೂ ಚೆನ್ನಾಗಿ ತಲುಪತ್ತೆ. ಸ್ಯಾಟರ್ಡೇ ಸಂಡೇ ನಿಮ್ಗೆ ರಜಾ ಇರೋವಾಗ ಆ ಮಗುಗೆ ತಿಂಡಿ ಕೊಟ್ಟಾಗ ಕೂತ್ಕೊಂಡು ನೋಡಿ, ಒಳ್ಳೇದಾಗಲಿ ಮಗು, ನಿನಗೆ ಚೆನ್ನಾಗಿ ತಿನ್ನು, ನೀನು ಅದಕ್ಕೆ ಕೇಳಿ ಎಷ್ಟು ಬೇಕೋ ಅಷ್ಟು ಅಂತ ತಿನ್ನಿಸಿ ಚೆನ್ನಾಗಿ. ಇದು ಒಳ್ಳೆಯದು. ನಾಲ್ಕನೇದು ವೈದ್ಯ ನೀವು ಕೂತ್ಕೊಂಡು ತಿನ್ನೋ ಆಹಾರ ನೋಡೋದು ತುಂಬ ಒಳ್ಳೆಯದು. ಯಾತಕ್ಕಂದರೆ ವೈದ್ಯ ಯಾವಾಗಲೂ ಒಂದು ತಾಯಿ ಸಮಾನ. ಆ ಪೇಷಂಟಿಗೆ ಒಳ್ಳೆಯದಾಗಲಿ, ನಿನಗೆ ಇದನ್ನು ತಗೊಳ್ಳೋದ್ರಿಂದ ನಿನ್ನ ಆರೋಗ್ಯ ಸರಿ ಹೋಗಲಿ, ಇದ್ರದ್ದು ಆಹಾರದೆಲ್ಲ ಇವು ಕ್ವಾಲಿಟೀಸು, ಇದನ್ನು ಸೇವನೆ ಮಾಡೋದ್ರಿಂದ ನಿಂಗೆ ಒಳ್ಳೆಯದಾಗಿ ಅಂತ ಯಾವತ್ತೂ ಆಶ್ರಯಿಸ್ತಾ ಇರ್ತಾರೆ. ಸೊ ವೈದ್ಯರು ನೋಡೋದು ಕೂಡ ತುಂಬ ಒಳ್ಳೆಯದು ನೀವು ತಿನ್ನೋ ಆಹಾರ. ಇದ್ರ ಜೊತೆಗೆ ಕೆಲವು ಪಕ್ಷಿಗಳ ವಿಚಾರ ಹೇಳಿದ್ದಾನೆ. ಒಂದು ಪೀಕಾಕು, ಸ್ವ್ಯಾನು, ಕಾಕು, ಹುಂಜ, ಚಕೋರ, ಇವೆಲ್ಲ ಕೆಲವು ಪಕ್ಷಿಗಳು ನೀವು ತಿಂತಾ ಇರೋ ಆಹಾರ ನೋಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಶುಭ ಚಿಹ್ನೆಗಳು, ನಿಮಗೆ ಒಳ್ಳೇದಾಗತ್ತೆ ಅಂತ ಶುಭ ಚಿಹ್ನೆಗಳು. ಸೊ ನೆಕ್ಸ್ಟ್ ಟೈಮ್ ನೀವು ಆಹಾರ ತಿಂತಾ ಇದ್ದೀರಾ ಅಂದರೆ ನಿಮ್ಮ ತಾಯಿ ತಂದೆ ಮುಂದೆ ಕೂತ್ಕೊಂಡು ಊಟ ಮಾಡಿ, ಒಳ್ಳೇದಾಗತ್ತೆ. ಪೇಷಂಟ್ಗಳ ಮುಂದೆ ಊಟ ಮಾಡೋಕ್ಕೆ ಹೋಗಬೇಡಿ, ಪಾಪ ಅವ್ರಿಗೆ ತಿನ್ನೋ ಸಾಮರ್ಥ್ಯ ಇರೋದಿಲ್ಲ. ಯಾರು ಬಡವರಿರ್ತಾರೆ ಅವರಿಗೆ ಊಟದ್ದು ಕೊಂಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ,
ಆ ಇಂಗ್ರೀಡಿಯೆಂಟ್ಸ್ ಕೊಂಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ, ಮಾಡೋ ಸಾಮರ್ಥ್ಯ ಇರಲ್ಲ, ಅವ್ರ ಮುಂದೆ ಊಟ ಮಾಡಬೇಡಿ. ಅವ್ರ ಮುಂದೆ ಊಟ ಮಾಡೋಕ್ಕೆ ಹೋಗ್ಬೇಡಿ, ಅವ್ರ ಜೊತೆ ಅವ್ರಿಗೆ ಫಸ್ಟ್ ಊಟ ಹಾಕಿ ಆಮೇಲೆ ನೀವು ಊಟ ಮಾಡಿ. ಯಾರಿಗೆ ಹಾಗೂ ಮತ್ತೊಂದೇನು ಅಂದರೆ, ಯಾರು ಈ ನಾಯಿ ಮುಂದೆ ಊಟ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಸುಮಾರು ಜನ ನಾಯಿಗಳು ಸಾಕ್ತಾರೆ, ಅದಕ್ಕೆ ಸದಾ ಇರತ್ತೆ ಆಸೆ ಪಾಪ. ಅದಕ್ಕೆ ನೀವು ಊಟ ಹಾಕಿಬಿಟ್ಟೆ ಊಟ ಮಾಡಿ, ಅಥವಾ ಅದನ್ನು ಊಟ ಹಾಕಿ ಅದು ತೃಪ್ತಿ ಪಡಿಸಿ ಈಚೆ ಹಾಕಿಬಿಟ್ಟು ಆಮೇಲೆ ನೀವು ಊಟ ಮಾಡ್ಕೊಳ್ಳಿ ಸಪ್ರೇಟಾಗಿ. ಸೊ ಈ ವಿಚಾರಗಳು. ಸೊ ದೃಷ್ಟಿ ದೋಷ ಹಾಗೂ ಯಾರು ದೃಷ್ಟಿ ಬಿದ್ದರೆ ನಿಮಗೆ ಒಳ್ಳೆಯದು ಅನ್ನೋದು ಎರಡು ಗಮನದಲ್ಲಿ ಚೆನ್ನಾಗಿ ಇಟ್ಕೊಂಡು ಆಹಾರ ಸೇವನೆ ಮಾಡಬೇಕು. ಹಾಗೂ ಈ ಜ್ವರದ ಸಮಯದಲ್ಲಿ ಆಹಾರ ನಾವು ಜಾಸ್ತಿ ಸೇವನೆ ಮಾಡಬಾರ್ದು. ಜ್ವರದಲ್ಲಿ ಏನಾಗತ್ತೆ ಅಂದರೆ, ಅಗ್ನಿ ಜಠರದಿಂದ ಈಚೆ ಎಲ್ಲ ಬಂದಿರುತ್ತೆ ಆಮ ಪಚನೆ ಮಾಡೋದಕ್ಕೆ. ಯಾವುದೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ, ಬ್ಯಾಕ್ಟೀರಿಯಲ್ಲೋ ವೈರಲ್ಲೋ, ಈ ಅಗ್ನಿ ಇಲ್ಲಿಂದ ಈಚೆ ಬಂದುಬಿಟ್ಟಿರುತ್ತೆ ಅದನ್ನು ಪಚನೆ ಮಾಡೋದಕ್ಕೆ. ಆ ಟೈಮಲ್ಲಿ ನಾವು ತುಂಬ ಹೆವಿಯಾಗಿರೋ ಆಹಾರ ಸೇವನೆ ಮಾಡಕೂಡ್ದು. ಈ ನ್ಯೂಟ್ರಿಷನ್ ಫ್ಯಾಕ್ಟರ್ ಅಂತ ಇರುತ್ತೆ, ಮೊಸರು ಇದರೆಲ್ಲ ನ್ಯೂಟ್ರಿಷನ್ ಇರುತ್ತೆ. ಆದರೆ ನಿಮ್ಮ ದೇಹ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಒಂದು ಮಷಿನ್ ಥರ ಯಾತಕ್ಕೆ ನೋಡ್ತೀರಾ ನಿಮ್ಮ ದೇಹನ? ಜ್ವರ ಬಂದಾಗ ಬ್ರೆಡ್ ತಿನ್ನೋದು, ಮೊಟ್ಟೆ ತಿನ್ನೋದು, ಮೊಸರು ತಗೊಳ್ಳೋದು ಅದೆಲ್ಲ ಪಥ್ಯ ಅಲ್ಲ. ಯಾಕಂದರೆ ನಿಮ್ಮ ದೇಹಕ್ಕೆ ಸಾಮರ್ಥ್ಯ ಇರಲ್ಲ, ಹಸುವೇ ಇರಲ್ಲ. ಆ ಟೈಮಲ್ಲಿ ನೀವು ಇವೆಲ್ಲ ಹಾಕಿಬಿಟ್ಟು ಹೆಂಗೆ ಡೈಜೆಷನ್ ಮಾಡ್ಕೊತೀರಾ? ಅವೆಲ್ಲ ತಿಂದು ನೀವು ಡೈಜೆಷನ್ ಮಾಡ್ಕೊಳ್ಳೋ ತಾಕತ್ತಿರುವಾಗ ತಿನ್ನಬೇಕದು. ನಿಮ್ಮ ದೇಹಕ್ಕೆ ಶಕ್ತಿನೇ ಇಲ್ಲದೆ ಇರೋವಾಗ, ಜಠರಕ್ಕೆ ಶಕ್ತಿನೇ ಇಲ್ಲದಾಗ ಬ್ರೆಡ್ಡು ಮೊಸರೆಲ್ಲ ಹೆಂಗೆ ತಿನ್ನೋಕ್ಕಾಗತ್ತೆ? ಆ ಟೈಮಲ್ಲಿ ತಿಳಿಸಾರು ಅನ್ನ ತಿನ್ನಬೇಕು, ಬಿಸಿ ನೀರು ಕುಡಿಬೇಕು. ಅದು ಸೂಕ್ಷ್ಮವಾಗಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಸೊ ಜ್ವರದ ವಿಚಾರನ ತಿಳಿಸ್ದೆ ನಾನು. ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ತಟ್ಟೆಗಳಲ್ಲಿ ಊಟ ಮಾಡೋಣ, ಅದರಿಂದ ಏನೇನು ಬೆನಿಫಿಟ್ಸು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.